ಸ್ಪೂನು ಈ ಚಿಕನ್ಗೆ ಮ್ಯಾರಿನೇಟ್ ಮಾಡೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೃತಿಗೌಡ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆಯಿಂದಲೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬೆಳಗ್ಗೆನೇ ಇವತ್ತು ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಸೊ ನಾನಾ ರೀತಿಯಲ್ಲಿ ಬಿರಿಯಾನಿ ಮಾಡ್ತಾರೆ. ಸೊ ನಾನು ನನ್ನ ಚಾನಲಲ್ಲಿ ಒಂದು 3-4 ರೀತಿ ಬಿರಿಯಾನಿ ರೆಸಿಪಿ ಇದೆ. ಸೊ ನಾನು ಇವತ್ತು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಈ ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಬನ್ನಿ ಯಾವ ಥರ ಮಾಡೋಣ ಅಂತ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಇಡೀ ಬೆಳ್ಳುಳ್ಳಿ, ನಾನು ಆ್ಯಕ್ಚುಲಿ ಅರ್ಧ kg ಬಿರಿಯಾನಿ ಮಾಡ್ತಿರೋದು. ಸೊ ಒಂದು 5-6 ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿಗಿಂತ ಸ್ವಲ್ಪ ಕಡಿಮೆ ಶುಂಠಿ, ಒಂದು ಇಡೀ ಸಾಂಬಾರು ಸೊಪ್ಪು, ಹಾಗೆ ಒಂದು ಇಡೀ ಪುದೀನ ಸೊಪ್ಪು, ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಯಾಳ್ದಂಗೆ ರುಬ್ಕೊಬರ್ಬೇಕು. ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೋ ಅದನ್ನು 1-2 ಸ್ಪೂನು ಈ ಚಿಕನ್ಗೆ ಮ್ಯಾರಿನೇಟ್ ಮಾಡೋಣ. 1-2 ಸ್ಪೂನ್ ಹಾಕಿದ್ದೀನಿ. ಕೃತಿ ಸೈಡ್ ಈಗ ಇದನ್ನು ಕಲಿಸೋಣ. ಎಣ್ಣೆ ಮತ್ತು ಬೆಣ್ಣೆನ ಹಾಕಿದ್ದೀನಿ. ಇದಕ್ಕೆ ಪಲಾವ್ ಮಸಾಲೆಗಳನ್ನ ಹಾಕಿರೋದು. ಇದೊಂದು 2 ಸೆಕೆಂಡ್ ಆದಮೇಲೆ ಈಗ ಇದಕ್ಕೆ ಒಂದು 4 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೆ. ಸೊ ಇವಾಗ ಈರುಳ್ಳಿನ ಹಾಕ್ತೀನಿ. ಕಲರ್ ಬಂದಮೇಲೆ, ಈ ಥರ ಕಲರ್ ಚೇಂಜ್ ಆದಮೇಲೆ ಇದಕ್ಕೀಗ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ದೋ ಸೊ ಇದನ್ನ ಇವಾಗ ಹಾಕೋಣ. ಇದಕ್ಕೆ ಇದು ಎಣ್ಣೆ ಬಿಡ್ಕೊಳ್ಳೋವರೆಗೂ ಇದನ್ನು ಫ್ರೈ ಮಾಡಬೇಕು. ಸುತ್ತ ಎಣ್ಣೆ ಈಗ ಇದು ಫ್ರೈ ಆಗಿದೆ. ಈಗ ಇದಕ್ಕೆ 1-2 ಟೊಮೊಟೊನ ಹಾಕೋತಾ ಇದ್ದೀನಿ. ಇದು ಟೊಮೊಟೊ ಸಾಫ್ಟ್ ಆಗೋವರೆಗೂ ಕೂಡ ಇದನ್ನು ಈ ಥರ ಫ್ರೈ ಮಾಡಬೇಕು. ಈ ಟೊಮೊಟೊ ಸಾಫ್ಟ್ ಆದಮೇಲೆ ನಿಮಗೆ ಮೊಸರು ಬೇಕು ಅಂದರೆ ಮೊಸರು ಹಾಕ್ಕೊಳ್ಳಿ, ನಿಂಬೆಹಣ್ಣು ಏನಾದರೂ ಬೇಕು ಅಂದರೆ ನಿಂಬೆಹಣ್ಣು ಹಾಕೊಳ್ಳಿ. ನಾನು ಎರಡನ್ನೂ ಕೂಡ ಸ್ಕಿಪ್ ಮಾಡ್ತಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ. ನಿಮ್ಗೇನಾದರೂ ಚಿಕನ್ ಬಿರಿಯಾನಿ ಮಸಾಲ ಬೇಕು ಅಂದರೆ ನೀವು ಹಾಕೋಬೋದು. ನಾನು ಹಾಕಿಲ್ಲ, ಅದನ್ನು ಸ್ಕಿಪ್ ಮಾಡಿದ್ದೀನಿ. ಈಗ ಇದನ್ನು ನೀಟಾಗಿ ಎಣ್ಣೆ ಬಿಡ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು. ನಾವೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೋ ಸಾಂಬಾರು, ಇದು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೆ ಅಲ್ವಾ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಎಲ್ಲ ಹಾಕಿಟ್ಟಿದ್ದೋ. ಇವಾಗ ಇದಕ್ಕೆ ಹಾಕೋಣ. ಒಂದು 5 ನಿಮಿಷ ನೀಟಾಗಿ ನಾನು ಒಂದು ಕಡೆಗೆ ನೀರು ಕಾಯಿಸಿ ಇಟ್ಕೊಂಡಿದ್ದೆ. ಸೊ ಆ ನೀರನ್ನ ಚೆನ್ನಾಗಿ ಚಿಕನ್ ಫ್ರೈ ಆಗಿರೋದಕ್ಕೆ ಹಾಕ್ತಾಯಿದ್ದೀನಿ. 1 ಲೋಟಕ್ಕೆ 2 ಲೋಟದ ನೀರಂಗೆ ಕಾಯಿಸಿ ಇಟ್ಕೊಂಡಿದ್ದೆ. ನಾನು ಮ್ಯಾರಿನೇಟ್ ಮಾಡೋಕ್ಕೆ ಚಿಕನ್ಗೆ ಮೊದಲೇ ಉಪ್ಪು ಹಾಕಿದ್ದೆ. ಸ್ವಲ್ಪ ಸಪ್ಪೆ ಅನ್ನಿಸ್ತಿದೆ, ಹಂಗಾಗಿ ಇನ್ನೊಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ನೀರು ಚೆನ್ನಾಗಿ ಮಳ್ಳಿದೆ. ಸೊ ಇವಾಗ ಇದಕ್ಕೆ ನಾನು ಏನು ಅಕ್ಕಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ. ನಾನು ಮಸಾಲ ರೆಡಿ ಮಾಡ್ಕೋಬೇಕಾದ್ರೆ ಅಕ್ಕಿನ ತೊಳೆದು ನೆನೆಸ್ಬಿಟ್ಟು ಇಟ್ಕೊಂಡಿದ್ದೆ. ಸೊ ಅಕ್ಕಿನ ಹಾಕ್ತಾಯಿರೋಣ ಇವಾಗ ಇದನ್ನು ನಿಧಾನಕ್ಕೆ ಈ ಥರ ಇದು ಮಾಡೋಣ. ಸೊ ಇವಾಗ ಇದು ಖಾರ ಎಲ್ಲ ನೋಡಿದ್ದೀನಿ, ಕರೆಕ್ಟಾಗಿದೆ. ಸೊ ವಿಷಲ್ ಹಾಕ್ಸೋಣ ಇವಾಗ. ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ನಿಮ್ಮ ಮನೇಲಿ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗಿತ್ತು. ನಾನು ನಮ್ಮ ಕೃತ್ಯಮ್ಮಂಗೆ ಬಾಕ್ಸ್ ಪ್ಯಾಕ್ ಮಾಡ್ತಿದ್ದೀನಿ. ಅವಳಿಗೆ ಮೊಸರನ್ನ ಅಂದರೆ ತುಂಬಾ ಇಷ್ಟ. ಸೊ ಮೊಸರನ್ನ ಎಲ್ಲದಕ್ಕೂ ಮೊಸರನ್ನ ಹಾಕ್ಸ್ಕೊತಾಳೆ. ಬಿರಿಯಾನಿನ ಒಂದು ಸ್ವಲ್ಪ ಹಾಕಿದ್ದೀನಿ, ಅಂದರೆ ಪೀಸ್ ಏನೂ ಹಾಕಿಲ್ಲ, ಸುಮ್ಮನೆ ಹಂಗೆ ರೈಸ್ ಹಾಕಿದ್ದೀನಿ. 2 ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಕೊಂಡು ಮನೆ ಕೆಲಸ, ಹೊಲ್ದತ್ರ ಕೆಲಸ, ಯಾರಿಗೆ ಬೇಕು ಈ ಕೆಲಸ ಅನಿಸ್ಬಿಟ್ಟೈತೆ. ಹಂಗೆ ಅಷ್ಟು ಕೆಲಸ ಇರುತ್ತೆ. ಸೊ ಅವನು ನೀನು ಕಳಿಸ್ಬಿಟ್ಟೆ. 8 ಗಂಟೆಗೆ ಕಳಿಸ್ದೆ ಸ್ಕೂಲ್ಗೆ. ಸೊ ಇವಳನ್ನು
9:30ಗೆ ಇವಳಿಗೆ ಸ್ಕೂಲು, ಹಂಗಾಗಿ ಅವಳನ್ನ ರೆಡಿ ಮಾಡ್ತಾಯಿದ್ದೆ. ನಾಳೆ ಇಡ್ಲಿಗೆ ಅಂತ ಇಡ್ಲಿಗೆಲ್ಲ ನೆನೆ ಹಾಕ್ತೆ. ನಾನು ಇಡ್ಲಿಗೆ ಆ್ಯಕ್ಚುಲಿ ಸ್ವಲ್ಪ ರೈಸ್ ಹಾಕ್ತೀನಿ. ಕೆಲವರು ಹಾಕೋದಿಲ್ಲ, ಕೆಲವ್ರು ಹಾಕ್ತಾರೆ. ಸೊ ನಾನು ಸ್ವಲ್ಪ ಅನ್ನ ಹಾಕ್ತೀನಿ ಇಡ್ಲಿಗೆ. ಸೊ ಹಂಗಾಗಿ ಇಡ್ಲಿಗೆ ಅಂತ ನೆನೆ ಹಾಕ್ದೆ. ನಾನು 9:30 ಅಷ್ಟರೊಳಗೆ ಕೆಲವೊಂದು ಕೆಲಸಗಳನ್ನ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಂಡೆ. ಬಟ್ಟೆ ಎಲ್ಲ ತೊಳೆದು ನೀರು ಸೋರ್ಕೊಳ್ಳಿ ಅಂತ ನೆನ್ನೆನೇ ಹಾಕಿದ್ದೆ. ಸೊ ಅದನ್ನು ತಂದು ಒಣಗಾಕೋಣ ಅಂತ ಹೇಳ್ಬಿಟ್ಟು ಒಣಗಾಕ್ತಾಯಿದ್ದೀನಿ. ಬಟ್ಟೆ ಎಲ್ಲ ಒಣಗಾಕಿ ಒಂದು ಸ್ವಲ್ಪ ಪಾತ್ರೆಗಳಿದ್ದಾವೆ ಅವನ್ನೆಲ್ಲ ತೊಳೆದು ಪಾತ್ರೆಗಳನ್ನೆಲ್ಲ ತೊಳೆದು ಒಳಗಡೆಗೆ ಇಡಬೇಕು ಇವಾಗ. ಹೆಚ್ಚು ಕಡಿಮೆ ಒಂದು 9 ಗಂಟೆ 9:15 ಆಗಿದೆ. ಅವಳಿಗೆ ಇನ್ನೇನು ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ಅವಳನ್ನೂ. ಸೊ ಹಂಗಾಗಿ ಒಂದಿಷ್ಟು ಪಾತ್ರೆ ಇದಾವಲ್ಲ ಅಂತ ಹೇಳ್ಬಿಟ್ಟು ತೊಳೆದಿಟ್ಟೆ. ಎಷ್ಟು ಕೆಲಸ ಇರುತ್ತೆ ಅಂದರೆ ಈಗ ಅವಳನ್ನು ಕೂಡ ಸ್ಕೂಲಿಗೆ ರೆಡಿ ಮಾಡ್ತಾಯಿದ್ದೀನಿ. ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂದರೆ ಎಷ್ಟು ಮಾಡಿದರೂ ಕೆಲಸ ಮುಗಿಯೋದೇ ಇಲ್ಲ, ಒಂದಲ್ಲ ಒಂದು ಇದ್ದೇ ಇರುತ್ತೆ. ಸೊ ಹೋಮ್ ಮೇಕರ್ಗಳು ಅಂದರೆ ಏನು ಮಾಡ್ತಿದ್ದೀಯ ಅಂದರೆ ಮನೇಲಿದ್ದೀಯಾ ಅಂತ ಅಂದರೆ, ಓ ಮನೇಲಿದ್ದೀಯಾ ಇನ್ನೇನು ಕೆಲಸ ನಿನಗೆ ಮನೇಲಿರ್ತೀಯಲ್ಲ ಅಂತಾರೆ. ಬಟ್ಟು ಮನೇಲಿರೋರಿಗೆ ಗೊತ್ತು, ಮನೇಲಿ ಕೆಲಸ ಮಾಡೋರಿಗೆ ಗೊತ್ತು ಅದು ಎಷ್ಟು ಕೆಲಸ ಇರುತ್ತೆ ಅಂತ. ಮನೇಲಿ ಮಾಡೋದಲ್ದೇ ಹೊಲ್ದ ಹತ್ರಕ್ಕೆ ಬೇರೆ ಹೋಗಬೇಕು ಕೆಲವೊಂದು ಕೆಲಸಗಳನ್ನ ಮಾಡೋಕ್ಕೆ ಸಣ್ಣ ಪುಟ್ಟವ. ಸೊ ತುಂಬಾ ಹಿಂಸೆ ಕೂಡ ಆಗುತ್ತೆ. ಸೊ 9:30 ಆಯಿತು. ಕೃತ್ಯಮ್ಮಂಗೆ ಬಸ್ ಕೂಡ ಬಂತು. ಬಸ್ಸಿಗೆ ಹತ್ಸೋಣ ಅಂತ ಬಂದೆ. ನಾವು ಅತ್ತಾಗೆ ಹತ್ರನೇ ನಮ್ಮ ಮನೆಗೆ, ಬಟ್ ಕಂಪಲ್ಸರಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಬಸ್ ಹತ್ತಿಸ್ತೀವಿ. ಅದು ನಮ್ಮ ಮನೆ ಅದು. ಕಳಿಸಿದ ಮೇಲೆ ಸ್ವಲ್ಪ ಹೂವಿನ ಗಿಡಗಳಿದ್ದ ಅವ್ನ ನೆಡೋಣ ಅಂತ ತಂದಿಟ್ಟಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ನಾನು